ಹಾಯ್ ಹಲೋ ನಮಸ್ಕಾರ ಲಬ್ ಡಬ್ ಎನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಗೊತ್ತಾ? ಇತ್ತೀಚಿನ ದಿನಗಳಲ್ಲಿ ತುಂಬಾ ಚಿಕ್ಕ ವಯಸ್ಸಿನವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಹಿಂದೊಂದಿತ್ತು ಕಾಲ ಏನು ಅಂತಂದ್ರೆ ತುಂಬಾ ದೊಡ್ಡ ವಯಸ್ಸಿನಲ್ಲಿದ್ದವರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಎನ್ನುವಂತಹ ಕಾಯಿಲೆ ಬರ್ತಾ ಇತ್ತು. ಆದರೆ ಈಗ 24, 25, 26ನೇ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾ ಇದ್ದಾರೆ. ಸೊ ಈ ವಿಚಾರವನ್ನ ಮಾತನಾಡಲಿಕ್ಕೆ ಡಾಕ್ಟರ್ ಅಂಜನಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ತೆ ಸರ್. ನಮಸ್ಕಾರಮ್ಮ. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಎನ್ನುವಂತಹ ಒಂದು ಕಾಯಿಲೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಸಿನಿಮಾ ಚಿತ್ರರಂಗದಲ್ಲಂತೂ ಸರ್ವೇ ಸಾಮಾನ್ಯವಾಗಿದೆ. ಆ ಒಂದು ಹಾರ್ಟ್ ಅಟ್ಯಾಕ್ನಿಂದ ತುಂಬ ಜನ ಕಲಾವಿದರನ್ನು ನಾವು ಕಳ್ಕೊಂಡಿದ್ದೀವಿ. ನಿನ್ನೆ ಮೊನ್ನೆ ಅಷ್ಟೇ ರಾಕೇಶ್ ಪೂಜಾರಿ ಅವರನ್ನು ಕೂಡ 34 ವರ್ಷ ಸರ್ ಅವರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಯಾಕಾಗಿ ಈ ಒಂದು ಹಾರ್ಟ್ ಅಟ್ಯಾಕ್ ಚಿಕ್ಕ ವಯಸ್ಸಿನವ್ರಿಗೂ ಬರ್ತಾ ಇದೆ? ಅಮ್ಮ, ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ನನಗೆ ಖುಷಿ ಅನಿಸುತ್ತೆ. ಲಬ್ ಡಬ್ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಅನೇಕ ವಿಚಾರಗಳನ್ನ ನಾವು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗೋಣ. ನೋಡಿ, ನನ್ನ ಹಾರ್ಟು ನಿಮ್ಮ ಹಾರ್ಟು ಎದೆಯ ಎಡಭಾಗದಲ್ಲಿರುತ್ತೆ. ಅಪರೂಪಕ್ಕೆ ಡೆಕ್ಸ್ಟ್ರೋಕಾರ್ಡಿಯಾ ಅಂತ ಬಲಭಾಗದಲ್ಲಿ ಇರುತ್ತೆ. ನಮ್ಮ ಹೃದಯ ನಮ್ಮ ಮುಷ್ಟಿ ಎಷ್ಟಿರುತ್ತೆ, ನಮ್ಮ ಫಿಸ್ಟ್ 300 ಗ್ರಾಮ್. ನೋಡಿಮ್ಮ, ಪ್ರತಿಯೊಂದು ದೇಹದ ಆರ್ಗನ್ಗೂ ಕೂಡ ಜೀವಂತ ಇರಬೇಕಾದ್ರೆ ಅದಕ್ಕೆ ನ್ಯೂಟ್ರಿಷನ್ ಬೇಕು, ಆಕ್ಸಿಜನ್ ಬೇಕು. ಇವೆರಡೂ ಅಂದರೆ ಗ್ಲೂಕೋಸು ಮತ್ತು ಆಕ್ಸಿಜನ್, ಇವೆರಡನ್ನು ಕ್ಯಾರಿ ಮಾಡೋದು ರಕ್ತ. ನಿಮಗೆ ಸರಳವಾಗಿ ಜನಗಳಿಗೆ ಅರ್ಥ ಆಗಬೇಕು ಅಂದರೆ, ನನ್ನ ಬೆರಳು ಜೀವಂತವಾಗಿದೆ, ಇದಕ್ಕೆ ರಕ್ತ ಇಲ್ಲಿದೆ, 2 ಡಿಜಿಟಲ್ ವೆಸಲ್ ಅಂತೀವಿ, ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಆಕ್ಸಿಜನ್ನು ಗ್ಲೂಕೋಸ್ ಹೋಗ್ತಾ ಇದೆ. ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಲ್ಲಿ ಹಿಡಿದ್ಬಿಟ್ರೆ 4 ಅವರ್ಸ್ ಬಿಟ್ಟರೆ ನನ್ನ ಬೆರಳು ಬ್ಲಾಕ್ ಆಗುತ್ತೆ. ಅದನ್ನ ಗ್ಯಾಂಗ್ರೀನ್ ಅಂತೀವಿ, ಅಂದರೆ ಸತ್ತೋಯ್ತು ಅಂತ. ಹೃದಯ ಇದು ಸ್ಪೆಷಲ್ ಮಸಲ್, ಮಯೋಕಾರ್ಡಿಯಂ ಅಂತೀವಿ. ಇವೆಲ್ಲ ಸ್ಕೆಲೆಟಲ್ ಮಸಲ್ಗಳು. ಈ ಮಯೋಕಾರ್ಡಿಯಂ ಎಂಥ ಸೂಕ್ಷ್ಮವಾದ ಮಾಂಸಖಂಡ ಅಂದರೆ, ಅದಕ್ಕೆ 5 ನಿಮಿಷ ಗ್ಲೂಕೋಸು ಅಥವಾ ಆಕ್ಸಿಜನ್ ಹೋಗಲಿಲ್ಲ ಅಂದರೆ ಅಷ್ಟು ಭಾಗ ಸತ್ತೋಗುತ್ತೆ. ಅದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ಇದು ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ. ನೀವು ಹೇಳಿದ್ದು ಕರೆಕ್ಟ್ ಆಗಿತ್ತು. ನಾನು MBBS ಓದೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ 1975ರಲ್ಲಿ ತಂದೆ ತಾಯಿನ ಮಕ್ಕಳು ಕರ್ಕೊಂಡ್ಬರೋರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಇವತ್ತು ರಿವರ್ಸ್ ಆಗೋಗಿದೆ. ತಂದೆ ತಾಯಿಂದರು ತಮ್ಮ ಮಕ್ಕಳನ್ನ, ಮೊನ್ನೆ ನೀವು ಹೇಳ್ದಂಗೆ ರಾಕೇಶು 34 ವರ್ಷ, ಪುನೀತ್ ರಾಜ್ಕುಮಾರ್ ಪಾಪ 40 ವರ್ಷದ ಆಸುಪಾಸು, ಇವರು ಕೂಡ ನಮ್ಮ ಇವರು ಮಿಸ್ಸಸ್ಸು. ಅಂದ್ರೆ ಸರ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸಾರ್ವಜನಿಕ ಒಂದು ಸ್ಥಳಗಳಲ್ಲಿ ನೋಡ್ತಾ ಇದ್ದಂಗೆ ಕುಸಿದು ಬಿದ್ದು ಹೋಗ್ತಾರೆ ಸರ್. ಹೌದು, ಡಾನ್ಸ್ ಮಾಡ್ತಿರ್ತಾರೆ, ಎಲ್ಲೋ ಹಾಡು ಆಡ್ತಿರ್ತಾರೆ. ಹಂಗೆ ನೋಡಿ, ಅಂತ ಹಾರ್ಟ್ ಅಟ್ಯಾಕ್ನ ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ನೋಡಿ, ಹೃದಯಘಾತ ಆದರೆ ನೋಡಿ, ನಾನು ಅವಾಗಲೇ ಹೇಳ್ತಿದ್ದೆ, ಈ ಬೆರಳಿಗೆ ಹಿಂಗೆ 2 ಡಿಜಿಟಲ್ ವೆಸಲ್ ಇದಾವಲ್ಲ, ಅದಕ್ಕೆ ಅದೇ ರೀತಿ ಹೃದಯಕ್ಕೆ ಕರ್ನರಿ ವೆಸಲ್ ಅಂತೀವಿ ನಾವು. ಅಯೋರ್ಟಾಯಿಂದ ಡೈರೆಕ್ಟಾಗಿ ಬಂದು ಹೃದಯದ ಮಸಲ್ಗೆ ಆಕ್ಸಿಜನ್ ಅನ್ನು ಫುಡ್ ಕೊಡುತ್ತೆ. 2 ಮೇಜರ್ ವೆಸಲ್ ಇರ್ತವೆ. ಈ 2 ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ ಅದನ್ನು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ತಾರೆ. ಇನ್ನು ಕೆಲವರು ನೀವು ನೋಡಿ, ಯಾಕೋ ಎದೆ ನೋವು ಅಂತಾರೆ, ಅಲ್ಲೇ ಬಿದ್ದು ಹೋಗ್ತಾರೆ. ಜನ ಅಲ್ಲಿ ಓಡ್ ಬರ್ತಾರೆ, ಅವ್ರನ್ನ ಸಮಾಧಾನ ಮಾಡಿ ಏನೋ ಒಂದು ಪೇನ್ ಕಿಲ್ಲರ್ ಕೊಟ್ಟು ಹಾಸ್ಪಿಟ್ಲಿಗೆ ಸಾಗಿಸ್ತಾರೆ. ಜಯದೇವಾಗಲಿ ಯಾವುದೇ ಒಂದು ಡಾಕ್ಟರ್ ಇನ್ನು ಉಳ್ಕೊಂಡಿರ್ತಾರೆ, ಅದು ಕೂಡ ಹಾರ್ಟ್ ಅಟ್ಯಾಕ್. ಸೊ ಹಾರ್ಟ್ ಅಟ್ಯಾಕ್ನಲ್ಲಿ ಅನೇಕ ವಿಧ ಇದ್ದಾವೆ. ಹಿಂಗೆ ಸಡನ್ ಸತ್ತೋದವ್ರನ್ನ ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಅದಕ್ಕೆ ಕಾರಣಗಳು ಮೇಯ್ನ್ಲಿ ಆ ರಕ್ತನಾಳ ಬ್ಲಾಕ್ ಆಗುತ್ತೆ, ರಕ್ತ ಹೋಗ್ತಿರೋದು ಬಂದಾಗುತ್ತೆ. ಇಲ್ಲಿ ನಾನು ಸುಮ್ಮನೆ ನಿಮಗೆ ಒಂದು ಡೆಮಾನ್ಸ್ಟ್ರೇಷನ್ ಹೇಳಿದೆ, ನಾನು ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಅಂತ. ಅಲ್ಲಿ ರಕ್ತನಾಳದ ಒಳಗಡೆ ತುಕ್ಕಿಡ್ದಿರುತ್ತೆ. ಯಾಕೆ ತುಕ್ಕಿಡ್ದಿರ್ತದೆ? ಇವತ್ತು ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀವಿ. ಕೊಲೆಸ್ಟರಾಲ್. ಆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆದರೆ ನೋಡಿ, ಅದರ ಲೂಮೆನ್ ಇಷ್ಟಿದ್ರೆ ಬರ್ತಾ ಬರ್ತಾ ವಾಲ್ ಮಾತ್ರ ಹಂಗೆ ಇರುತ್ತೆ, ಒಳಗಡೆ ನ್ಯಾರೋ ಆಗ್ತಾ ಹೋಗುತ್ತೆ. ರಕ್ತದ ಕ್ವಾಂಟಿಟಿ ಹೋಗ್ಬೇಕಲ್ಲ ಮಸಲ್ಗೆ, ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಆಮೇಲೆ ಎಲ್ಲಿಂದನೋ ಒಂದು ಕ್ಲಾಟ್, ಇದನ್ನೇ ಈ ಪ್ಲೇಕ್ ಅಂತೀವಿ ನಾವು, ಅದು ಡಿಸ್ಲಾರ್ಜ್ ಆಗ್ಬಿಟ್ಟು ಹೋಗಿ ಕೂತ್ಕೊಬಿಡ್ತು ಅಂದರೆ ಮುಂದಕ್ಕೆ ರಕ್ತನೇ ಹೋಗಲ್ಲ, ಆ ಮಸಲ್ ಸತ್ತೋಗುತ್ತೆ. ಅದನ್ನು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಅದನ್ನೇ ಹಾರ್ಟ್ ಅಟ್ಯಾಕ್ ಅನ್ನೋದು. ಸೊ ಸಡನ್ನಾಗಿ 2 ಬ್ಲಡ್ ವೆಸಲ್ಗಳು ಬ್ಲಾಕ್ ಆಯಿತು ಅಂದರೆ ಅವನು ಸತ್ತು ಬಿದ್ದಿರ್ತಾನೆ. ಅದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಓಕೆ ಸರ್, ಕೋವಿಡ್ ಆದ ನಂತರ, ಏನು ಕೋವಿಡ್ ಬಂತು ಅದಾದ ನಂತರ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇಸ್ ಇಟ್ ಹೌದಾ ಸರ್? ಅದು ನಿಜ ಟು ಸಮ್ ಎಕ್ಸ್ಟೆಂಟ್. ನೋಡಿ, ಯಾವುದೇ ಒಂದು ಇದು ವೈರಲ್ ಕಾಯಿಲೆ, ಕೋವಿಡ್ ಇತ್ತಲ್ಲ, ಕೊರೋನಾ ವೈರಸ್ನಿಂದ ಬಂದಂಥ ಕಾಯಿಲೆ. ಎಷ್ಟೋ ಜನ ಸತ್ತೋಗ್ಬಿಟ್ರು ಅನ್ಫಾರ್ಚುನೇಟ್ಲಿ.
ಉಳ್ಕೊಂಡರಲ್ಲಿ ಪೋಸ್ಟ್ ಕೋವಿಡ್ ಸಿಕ್ವೆಲೆ ಅಂತೀವಿ ನಾವು. ಲಾಂಗ್ ಟರ್ಮ್ನೊಳಗೆ ಉಳ್ಕೊಂಡವ್ರಿಗೆ ಏನಾದರೂ ತೊಂದರೆಗಳು ಆಗ್ತಾ ಇದೆ ಅಂತ, ಅದರೊಳಗೆ ಹಾರ್ಟ್ ಅಟ್ಯಾಕ್ ಒಂದು ನಂಬರ್ ಆಫ್ ಹಾರ್ಟ್ ಅಟ್ಯಾಕ್ಸು ಜಾಸ್ತಿ ಆಗ್ತಾ ಹೋದು. ಇದು ಕಾಯಿಲೆಯ ಸೈಡ್ ಎಫೆಕ್ಟು. ಭಾಳ ಜನ ಪಾಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ರು, ವ್ಯಾಕ್ಸಿನ್ ತೊಗೊಂಡ್ವಲ್ಲ ಅದರಿಂದ ಹಾರ್ಟ್ ಅಟ್ಯಾಕ್ ಆಯ್ತಂತ. ನಾನು 3 ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ಕೋವಿಶೀಲ್ಡ್ ತೊಗೊಂಡಿದ್ದೀನಿ, ನನಗೇನಾಗಿಲ್ಲ. ಅಂದರೆ ನಾನು ಒಬ್ಬಂದೇ ಎಕ್ಸಾಂಪಲ್ ಕೊಡೋಕ್ಕಾಗಲ್ಲ. ಬಟ್ ಜನಗಳಿಗೆ ಒಂದು ಅರಿವಿರಲಿ, ವ್ಯಾಕ್ಸಿನ್ ವಾಸ್ ವೆರಿ ಸೇಫ್. ಸೈಂಟಿಫಿಕಲಿ ಅದನ್ನು ತಯಾರು ಮಾಡಿ ಜನಗಳ ಜೀವ ಉಳಿಸ್ಲಿಕ್ಕೆ ಕೊಟ್ಟಂಥ ಆ ಔಷಧಿಯಿಂದ ಆಗಿಲ್ಲ. ಬಟ್ ಕಾಯಿಲೆಯಿಂದನೇ ಉಳ್ಕೊಂಡವ್ರಿಗೆ, ಇವಾಗ ನಾವು ಕೆಲವು ಕಾಯಿಲೆಗಳಿದ್ದಾವೆ, ಇವಾಗ ಗ್ಯಾಸ್ಟ್ರೈಟಿಸ್ ಇಂದ ಪರ್ಪರೇಷನ್ ಆಗಿರುತ್ತೆ, ಅಡ್ಮಿಟ್ ಆಗ್ತಾರೆ, ಉಳ್ಕೊಂಬರ್ತಾರೆ. ಆಮೇಲೆ ಒಂದು 3 ತಿಂಗಳಿಗೆ ಅವನಿಗೆ ಕ್ಯಾನ್ಸರ್ ಆಗ್ಬೋದು, ಸ್ಟೊಮಕ್ನೊಳಗೆ ಗ್ಯಾಸ್ಟ್ರಿಕ್ ಆ ಥರ. ಅದನ್ನು ಪೋಸ್ಟ್ ಕಾಯಿಲೆ ಸಿಕ್ವೆಲೆ ಅಂತೀವಿ ನಾವು. ಸೊ ಪ್ರಾಬಲಿ ನೀವು ಕೇಳಿದ ಪ್ರಶ್ನೆ ಸೂಕ್ತವಾಗಿದೆ. ಕೋವಿಡ್ ಪ್ಯಾಂಡಮಿಕ್ ಕಾಯಿಲೆ. ಪ್ಯಾಂಡಮಿಕ್ ಕಾಯಿಲೆ ಅಂದರೆ ಒಂದು ಕಡೆ ಶುರುವಾಗಿ ಪ್ರಪಂಚದಾದ್ಯಂತ ಹರಡಿದಂಥ ಕಾಯಿಲೆಗೆ ನಾವು ಪ್ಯಾಂಡಮಿಕ್ ಕಾಯಿಲೆ ಅಂತೀವಿ. ಈ ಕೋವಿಡ್ ಕಾಯಿಲೆ 45 ವರ್ಷಗಳ ನಂತರ ಮೊದಲನೇ ಪ್ಯಾಂಡಮಿಕ್ ಕಾಯಿಲೆ ಬಂದಿದ್ದು ಇನ್ಫ್ಲೂಯೆನ್ಸಾ, ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ. ಅದಾದಮೇಲೆ ಬಂದಿದ್ದಿದೆ. ಇದಾದ ನಂತರ ರಿಕವರಿ ಆದವರಿಗೆ ಇದಾಗ್ತಾ ಇದೆ. ಸಾಕಷ್ಟು ನಮ್ಮದು ಪೇಪರ್ಸ್ ಬರ್ತಾ ಇದ್ದಾವೆ, ರಿಸರ್ಚ್ ಪೇಪರ್ಸ್. ಸರ್, ಇನ್ನೊಂದು, ಈ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಲ್ಲ, ಇದು ನಮ್ಮ ಆಹಾರ ಪದ್ಧತಿಯನ್ನ ಅನುಸರಿಸಿ ಆಗ್ತಾ ಇರುವಂತದ್ದ? ಏನು ಕೊಬ್ಬಿನಾಂಶ ಜಾಸ್ತಿ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರೋದು? ಯಾವ ತರ? ನ್ಯಾಚುರಲಿ 100%. ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದು ಸತ್ಯ. ಯಾರು ತುಂಬಾ ನಾನ್ ವೆಜಿಟೇರಿಯನ್ ಫುಡ್, ಆಯಿಲಿ ಫುಡ್, ಫ್ಯಾಟು ಅಂಡ್ ಓವರ್ ವೆಯ್ಟ್, ಅದು ಇಟ್ ಸೆಲ್ಫ್ ರಿಸ್ಕ್ ಫ್ಯಾಕ್ಟರ್ ಅಂತೀವಿ ನೋಡಿ. ಹಾರ್ಟ್ ಅಟ್ಯಾಕಿಗೆ ಕೆಲವು ರಿಸ್ಕ್ ಫ್ಯಾಕ್ಟರು. ಒಂದು, ಡಯಾಬಿಟಿಸ್ ಆಲ್ರೆಡಿ ಶುರುವಾಗಿದೆ. ಅನ್ಫಾರ್ಚುನೇಟ್ಲಿ ಇವತ್ತು ಡಯಾಬಿಟೀಸ್ 1 out of 7 ಈಸ್ ಎ ಡಯಾಬಿಟಿಕ್ ಪರ್ಸನ್. ಸೊ ಸಕ್ಕರೆ ಕಾಯಿಲೆಯಲ್ಲಿ ಈ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರ್ತದೆ, ರಕ್ತನಾಳಗಳು ಬ್ಲಾಕ್ ಆಗೋದು ಮೋರ್ ಕಾಮನ್ನು. ಸೊ ಒಬೆಸಿಟಿ. ಸೊ ಒಬೆಸಿಟಿ ಯಾಕೆ ಬಂತು? ನಾವು ತಿನ್ನೋ ಆಹಾರನ ಜಂಕ್ ಫುಡ್ ತಿಂತಾರೆ, ತುಂಬ ಅನ್ನೆಸರಿಯಾಗಿ ಫ್ಯಾಟ್ ತಿಂತಾರೆ. ಇವತ್ತು ಅನೇಕ ಕಲಬೆರಕೆ ಆಹಾರಗಳು ಕೂಡ, ಆಯಿಲ್ ಕ್ವಾಲಿಟಿ ಹೆಂಗಿರುತ್ತೆ ನಮಗೆ ಗೊತ್ತಿಲ್ಲ. ಸೊ ಇವೆಲ್ಲವೂ ನೋ ಡೌಟ್ ಇನ್ ಇಟ್. ಇವತ್ತಿನ ಹಾರ್ಟ್ ಅಟ್ಯಾಕ್ಸು, ಡಯಾಬಿಟಿಸು, ಬೇರೆ ಬೇರೆ ಕಾಯಿಲೆಗಳಿಗೆ ಮೇಯ್ನ್ ಕಾರಣ ನಮ್ಮ ಆಹಾರದ ಅವ್ಯವಸ್ಥೆ. ಅದರೊಳಗೇನು ಡೌಟ್ ಏನಿಲ್ಲ. ಅದರೊಳಗೆ ಫ್ಯಾಟ್, ಲಿಪಿಡ್ಸ್ ಅಂತೀವಲ್ಲ ನಾವು, ಅದು ಡಿಪಾಸಿಟ್ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.